ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ನಂದು ಯಾವ ಥರ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆ ಅಂತಂದರೆ ಇವಾಗ ಅಡುಗೆದು ತೋರಿಸ್ಬೇಕಂತಂದೆ ತುಂಬಾ ಗಡಿಬಿಡಿ ಇತ್ತು. ಅದಕ್ಕೆ ಬೇಡ ಅಂತಂದರೆ ಇವಾಗ ಮಕ್ಕಳೆಲ್ಲ 8 ಗಂಟೆಗೆ ಅಂದರೆ ಕಾಲೇಜ್ಗೆ ಹೋಗ್ತಾ ಅಲ್ವಾ, ಅದಕ್ಕೆ ಬೇಗ ಬೇಗ ಎಲ್ಲ ಮಾಡೋದಿತ್ತು. ಇವಾಗ ಸ್ವಲ್ಪ ಲೇಟ್ನ ಆಗಿತ್ತು, ಅದಕ್ಕೆ ಏನು ನಾನು ವಿಡಿಯೋ ಚಲೋ ಮಾಡಲಿಲ್ಲ. ಆಮೇಲೆ ಬಂದುಬಿಟ್ಟು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ನೋಡಿರಿ. ಮೇಲ್ಗಡೆ ಎಲ್ಲನೂ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಪಾರ್ಲರ್ ಒಳಗೆ ಎಲ್ಲನೂ ಒನ್ ಡೇ ಅಂದರೆ ಇವಾಗ ಎಲ್ಲನೂ ಈ ಥರ ಇರುತ್ತೆ ನೋಡಿರಿ. ಎಲ್ಲನೂ ನಾವು ಕರೆಕ್ಟಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಅಂದರೆ ಇವಾಗ ಕಸ್ಟಮರ್ ಬರ್ತಾ ಇದ್ದಾರೆ ಅಂತಂದರೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಯಾಕಂತಂದರೆ 1-2 ದಿವಸಕ್ಕೊಮ್ಮೆ ಇದನ್ನು ನಾನು ನೀರು ಚೇಂಜ್ ಮಾಡ್ಕೊಳ್ತೀವಿ. ಡೈಲಿ ಅಂದರೆ ಇವಾಗ ಒಂದು ದಿವ್ಸ ಬಿಟ್ಟು ಒಂದಿನ ಈ ಥರ ನೀರು ಚೇಂಜ್ ಮಾಡಿಕೊಂಡು ನೀರೆಲ್ಲ ತೆಗೆದುಬಿಟ್ಟು ಅದರೊಳಗಿಂದ ಸ್ಟಿಮ್ ಕೊಡ್ಬೇಕು ನೋಡಿರಿ. ಸ್ಟಿಮ್ ಕೊಡೋದು, ನೀರೆಲ್ಲ ಚೇಂಜ್ ಮಾಡ್ತೀನಿ. ಹಾಗೆ ಇವಾಗ ಮಿರರೆಲ್ಲ ಒರೆಸ್ಬಿಟ್ಟು ಇದು ಒಂದೆಲ್ಲ ಕೂಡಿ 2 ತಾಸನ ಕೆಲಸ ಇದೇ ಆಗ್ತಾಯಿದೆ ನಂದು. ಮಾರ್ನಿಂಗ್ ಕೆಲಸ ಅಂದರೆ ಇವಾಗ ಬೆಳಗ್ಗೆ ಎದ್ದ ಕೂಡಲೇ ಇದೇನು ಮಾಡಲ್ಲ, ನಾನು ಎದ್ದ ತಕ್ಷಣ ಒಮ್ಮೊಮ್ಮೆ ಮಾಡ್ತೀನಿ. ಒಮ್ಮೊಮ್ಮೆ ಯಾಕಂದ್ರೆ ಲೇಟ್ ಆಗುತ್ತೆ ಅದಕ್ಕೆ ಅಡುಗೆ ಮಾಡಬೇಕಾದ್ರೆ. ಅದಕ್ಕೆ ಕೆಳಗಡೆನೆಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಸ್ನಾನ ಮುಗಿಸಿ ಎಲ್ಲ ಮಾಡಿ ಆಮೇಲೆ ಮೇಲ್ಗಡೆ ಬಂದು ಇದನ್ನೆಲ್ಲನೂ 2 ಫ್ಲೋರ್ ಎಲ್ಲ ಒರೆಸ್ಬಿಟ್ಟು, ಯಾಕಂದ್ರೆ ಸ್ಟಿಚಿಂಗ್ ಮಾಡೋ ರೂಮ್ ಹಾಗೆ ಇದು ಪಾರ್ಲರ್ ಎಲ್ಲ ಕೂಡಿ ಒಮ್ಮೆ ಒರೆಸ್ಬಿಟ್ಟು ಈ ಥರ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಕಸ್ಟಮರ್ ಬರಲಿಕ್ಕೆ ಸ್ಟಾರ್ಟ್ ಆದ್ರಪ್ಪ ಅಂತಂದ್ರೆ 12 ಗಂಟೆಗೆ ಸ್ಟಾರ್ಟ್ ಆಗ್ತಾರೆ ನೋಡಿರಿ. ಎಲ್ಲ ಅವರು ಮನೆ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು, ಅಂದರೆ ಪಾರ್ಲರ್ಗೆ ಬರಬೇಕಾದ್ರೆ ಕಾಲ್ ಮೊದಲೇ ಮಾಡಿರ್ತಾರೆ ಬರ್ತಾ ಇದ್ದೀವಿ ಅಂಥೇಳಿ. ಇವತ್ತು ನೈಟ್ ಅಂತ ಇವಾಗ ಸಾಯಂಕಾಲ ಒಬ್ಬರು ಫೇಶಿಯಲ್ಗೆ ಬರೋರಿದ್ದರು. ಅದಕ್ಕೆ ಅದನ್ನೆಲ್ಲನೂ ಮತ್ತು ನಾನು ರೆಡಿ ಮಾಡಿ, ಅಂದರೆ ಇವಾಗ ಕೊರಿಯನ್ ಗ್ಲಾಸ್ ಸ್ಕಿನ್ ಅದು ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಬರೋರಿದ್ದರು. ಅದು ಮೊದಲೇ ನಾವು ನೆನೆ ಇಡಬೇಕು ಅದು ಫೇಸ್ ಮಾಸ್ಕ್. ಅದಕ್ಕೆ ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಕಿಟ್ ಒಬ್ಬರಿಗೆ ಯೂಸ್ ಮಾಡ್ಬೋದು ನೋಡಿರಿ. ಅಂಥವು ಸುಮಾರಷ್ಟು ತರಿಸಿದ್ದೀನಿ ನಾನು ಇವಾಗ. ಹಾಗೆ ಏನೈತಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಹೋಗಿ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಕಸ್ಟಮರ್ ಬರೋಕ್ಕಿಂತ ಮುಂಚೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬರೋ ಮಟನೂ ಇವಾಗ ನನ್ನ ಸ್ಟಿಚಿಂಗ್ ಇರ್ತಾವಲ್ವ, ಸ್ಟಿಚಿಂಗ್ ಎಲ್ಲನೂ ಮಾಡಿಕೊಂಡು ಒಮ್ಮೆ ಮನೆ ಕೆಲಸ ಅಂತಂದರೆ ಕೆಳಗಡೆ ಎಲ್ಲ ಮುಗಿಸ್ಬಿಟ್ಟೆ ಬಂದುಬಿಡ್ತೀನಿ ನಾನು. ಮತ್ತು ಏನೂ ಅವಶ್ಯಕತೆ ಇರೋದಿಲ್ಲ ಕೆಳಗಡೆ ಏನೂ ಕೆಲಸ. ಯಾಕಂದರೆ ಮಕ್ಕಳದೆಲ್ಲ ಟಿಫಿನೆಲ್ಲ ರೆಡಿ ಮಾಡಿದೆವು ಅಂತಂದ್ರೆ ಮತ್ತು ಬೇರೆ ಬೇರೆ ಕೆಲಸ ಏನಿರಲ್ಲ ಆ ಥರ. ಅಂದರೆ ಒಮ್ಮೆ ಮುಗಿಸ್ಬಿಟ್ನೆ ಅಂತಂದ್ರೆ ಆಯಿತು. ಈ ಥರ ಅಂದರೆ ಇವಾಗ ನಾವು ಏನೇ ಮಾಡ್ತಾ ಇದ್ದೀವಿ ಅಂದರೆ ಜೀವನದಲ್ಲಿ ಗೆಲ್ಲಬೇಕು, ಗೆದ್ದು ಸೋಲಬಾರ್ದು ಯಾವಾಗೂ ಜೀವನ ಅನ್ನೋದು. ಅದಕ್ಕೆ ನಮ್ಮ ಜೀವನ ನಮ್ಮನ್ನೇ ಪಾಠ ಕಲಿಸುತ್ತೆ ನೋಡಿರಿ. ಒಮ್ಮೆ ಯಾವ ಥರ ಇರ್ತೈತಿ ಜೀವನ, ಎಲ್ಲನೂ ನಮಗೆ ರೂಢ ಮಾಡಿಸುತ್ತೆ ಜೀವನ ಅನ್ನೋದು. ಅದಕ್ಕೆ ಇಷ್ಟೆಲ್ಲ ಕೆಲಸ ಹೆಂಗೆ ಎನರ್ಜಿ ಬರ್ತೈತಿ ಅನ್ಬೋದು. ಜೀವನನ ಪಾಠ ಕಲಿಸತ್ತಂತಾರಲ್ಲ ಆ ರೀತಿ. ಸೊ ಯಾವಾಗೂ ನಾವು ಗೆಲ್ಲಬೇಕು, ಗೆದ್ದು ಸೋಲಬಾರ್ದು ಯಾವಾಗೂ. ಯಾಕಂತಂದ್ರೆ ಗೆದ್ದ ನಂತರ ಸೋತೀವಪ್ಪ ಅಂತಂದ್ರೆ ಜೀವನ ಅದು ಸ್ವಾರ್ಥಕ್ಕಂತ ಅನಿಸೋದಿಲ್ಲ, ತುಂಬಾ ಕಷ್ಟ ಇರ್ತೈತಿ. ಸೋತ ನಂತರ ನಾವು ಗೆದ್ದು ಅಂತಂದ್ರೆ ತುಂಬಾ ಖುಷಿ ಇರ್ತೈತಿ. ಹಾಗೆ ಎಲ್ಲನೂ ಈ ಥರ ಕ್ಲೀನ್ ಮಾಡ್ಕೋಬೇಕು. ಯಾವುದೇ ಅಷ್ಟು ಸರಳ ಇರೋದಿಲ್ಲ ನೋಡಲಿಕ್ಕೆ, ಏಕೆ ಅಂದರೆ ಅದರಿಂದ ತುಂಬಾ ಶ್ರಮ ಇರ್ತೈತಿ. ಇದು ನೋಡಿಬಿಟ್ಟು ನಾವು ಮಾಡಬೇಕು. ಇನ್ನೊಬ್ಬರು ಮಾಡ್ತಾ ಇರ್ತಾರೆ ಇಲ್ಲ ಅಂತಲ್ಲ, ಅವ್ರ ಎನರ್ಜಿ ಅಂದರೆ ಅವ್ರ ಹಿಂದೆ ತುಂಬಾ ಕಷ್ಟ ಇರ್ತೈತಿ. ಮಾತಾಡೋರು ಮಾತಾಡ್ಕೋತ ಇರ್ತಾರೆ, ಆದರೆ ನಮ್ಮ ಕೆಲಸ ಏನಿರ್ತೈತಿ ನಾವು ಮಾಡಬೇಕು. ನಾವು ಯಾವಾಗೂ ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾರೇನಂತಾರೆ ಅನ್ನಲಿ, ಯಾರೇನು ಮಾತಾಡ್ತಾರೆ ಮಾತಾಡ್ಕೊಂಡು ಇರಲಿ, ಏನಿಲ್ಲ. ನಂದು ಕೆಲಸ ಏನೈತಿ, ನಾನು ಏನು ಮಾಡಬೇಕು ಇವತ್ತಿನ ದಿನ ಯಾವ ರೀತಿ ಅಂದರೆ ಬೇರೆ ಕಡೆ ಅವ್ರು ಹಂಗಂತಾರೆ ಹಿಂಗಂತಾರೆ ಅಂತ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾನು. ನಂದು ಏನಿರುತ್ತೆ ಕೆಲಸ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಇವಾಗ ಡೈಲಿ ಅಂದರೆ ಇವಾಗ ಸ್ಟಿಚಿಂಗ್ ಇರ್ತಾವೆ, ಪಾರ್ಲರ್ ಕಸ್ಟಮರ್ ಇರ್ತಾರೆ, ಅದ್ರೊಳಗೆ ನಮಗೆ ತುಂಬಾ ತಲೆ ಕೆಡಿಸುವಂಥ ಅವಶ್ಯಕತೆ ಇರ್ತೈತಿ. ಇನ್ನೊಬ್ರು ಹಂಗಂದ್ರೆ ಹಿಂಗಂದ್ರೆ ಏನು ತಲೆ ಕೆಡಿಸುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಜಾಸ್ತಿ ಹೊತ್ತು ನಿಂತು ಮಾತಾಡೋಕ್ಕೂ ಟೈಮ್ ಇರಲ್ಲ ನಮ್ಮ ಕಡೆ.
ಇದೇ ಕೆಲಸ ಜಾಸ್ತಿ ಇರ್ತೈತಿ, ಇನ್ಯಾವಾಗ ಮಾಡ್ಬೇಕು ಹೇಳಿ. ಅದಕ್ಕೆ ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಯಾಕಂದರೆ ಫೇಶಿಯಲ್ಗೆ ಬಂದಿರ್ತಾರಲ್ಲ ಅಲ್ಲೇ ಸಿಂಕ್ ಒಳಗನ ನಾವು ಫೇಶಿಯಲ್ ಅಂದರೆ ಇವಾಗ ಮಾಡಬೇಕಾದ್ರೆ ನೀರು ತೊಗೊಂಡು ಎಲ್ಲ ಅಲ್ಲೇ ಸುರಿದಿರ್ತೀವಿ. ಸಿಂಕ್ ಅನ್ನೋದು ಮತ್ತು ಡೈಲಿ ತೊಳಿಲೇಬೇಕು, ಇಲ್ಲಾಂದ್ರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಹಾಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಅನ್ಬೋದು ಕೆಲಸಕ್ಕೆ ಇಟ್ಕೋಬೋದಲ್ವಾ ಅಂಥೇಳಿ. ಇವಾಗ ಹಾಫ್ ಸೀಸನ್ ಇರ್ತೈತೆ, ಅಷ್ಟೊಂದಂದರೆ ಇವಾಗ ಏನಿರಲ್ಲ. ಅದಕ್ಕೆ ಆಮೇಲೆ ಮದುವೆ ಸೀಸನ್ ಇದ್ದಾಗ ಇಷ್ಟೆಲ್ಲ ಮಾಡೋಕೆ ನಮಗೆ ಅವಾಗ ಆಗಲ್ಲ, ಅವಾಗ ಬೇಕಾದರೆ ಇಟ್ಕೋಬೋದು ಅಂಥೇಳಿ ಇವಾಗ ಎಲ್ಲ ನಾನೇ ಮಾಡ್ಕೊಳ್ತಾ ಇರೋದು ಅಷ್ಟೇ. ಇನ್ನು ಮುಂದೆ ಸ್ಟಿಚಿಂಗ್ ಅಂದರೆ ಇವಾಗ ನನ್ನ ಕಟ್ಟಿಂಗ್ ಮಾತ್ರ ನಾನು ಯಾರಿಗೂ ಬಿಟ್ಕೊಡಲ್ಲ, ಯಾಕಂದ್ರೆ ಏನಾರು ಪ್ರಾಬ್ಲಮ್ ಆದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೋಡಿರಿ ಇದು ಕೊರಿಯನ್ ಗ್ಲಾಸ್ ಸ್ಕಿನ್ ಫೇಶಿಯಲ್ ಇದು. ಹಾಗೆ ತುಂಬಾ ರಿಸಲ್ಟು ಕೂಡ ಚೆನ್ನಾಗಿ ಬರ್ತೈತಿ. ಅದಕ್ಕೆ ಬರೋರಿದ್ರಲ್ಲ, ಅದಕ್ಕೆ ಅದನ್ನೆಲ್ಲನೂ ಮಾಸ್ಕ್ ನೆನೆಯಿಡಬೇಕು. ಫಸ್ಟ್ ಟೈಮ್ ಮಾಸ್ಕ್ ನೆನೆಯಿಟ್ಟು ಅಂತಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತೈತಿ. ಅದನ್ನು ನೆನೆಯಿಟ್ಬಿಟ್ಟು ಮೇಲ್ಗಡೆ ಬಂದೆ ನೋಡಿರಿ. ಇವೇನೈತಲ್ಲ ಸ್ಟಿಚ್ ಮಾಡಿರೋದು ಫ್ರಾಕ್ಗಳು, ಅದಕ್ಕೆ ಎಲ್ಲ ತೆಗೆದುಬಿಟ್ಟು, ಅಂದರೆ ನೈಟೆಲ್ಲ ಸ್ಟಿಚ್ ಮಾಡಿರ್ತೀವಿ, ಅದೆಲ್ಲ ಹಂಗಂಗೆ ಬಿಟ್ಟು ಬಂದಿರ್ತೀವಿ ಬಟ್ಟೆ ಎಲ್ಲ. ಅಂದರೆ ತುಂಬಾ ಬೇಸರ ಆಗಿರ್ತೈತಿ ಇವಾಗ ಸ್ಟಿಚ್ ಮಾಡಿ. ತುಂಬಾ ಸುಸ್ತಾಗಿರ್ತೈತಲ್ವ, ಬಂದು ಮತ್ತು ಕೆಳಗಡೆ ಅಡುಗೆ ಮಾಡಿ ಊಟ ಮಾಡೋ ಅಷ್ಟಾಗೆ ತುಂಬಾ ಸುಸ್ತಾಗಿರ್ತೈತಿ. ಅದಕ್ಕೆ ಬೇಡ ಅಂಥೇಳಿ ಹಂಗೆ ಎಲ್ಲ ಬಟ್ಟೆ ಕೂಡ ಎಲ್ಲ ಹಂಗಂಗೆ ಇಟ್ಟು ಬಂದಿದ್ದೆ ಮೇಲ್ಗಡೆ. ಇವಾಗ ನೋಡಿರಿ ಪಂಚಮಿಗೆ ಇಷ್ಟೆಲ್ಲ ಬಟ್ಟೆ ಸ್ಟಿಚ್ ಮಾಡಿಕೊಡ್ಬೇಕು, ತುಂಬ ಬಟ್ಟೆಗಳು ಬಂದವ. ಅದರ ಜೊತೆಗೆ ಪ್ರೀ ವೆಡ್ಡಿಂಗ್ ಡ್ರೆಸ್ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಒನ್ ಡೇ ಮಾಸ್ಟರ್ ಕ್ಲಾಸ್ ಕೂಡ ಇಟ್ಟಿದ್ದೀನಿ ನೋಡಿರಿ, ಇಂಟ್ರೆಸ್ಟ್ ಇದ್ದರೆ ಬರ್ಬೋದು. ಲೆಹಂಗಾ ಬ್ಲೌಸ ನೀವು ಪಂಚಮಿಗೆ ಮಕ್ಕಳಿಗೆ ಸ್ಟಿಚ್ ಮಾಡ್ಬೋದು. ಮತ್ತು ಬೇರೆದವ್ರಿಗೂ ನೀವು ಟೇಲರ್ ಇದ್ದರೆ ಬೇರೆದವ್ರಿಗೂ ಪ್ಲೇಟಿಂಗ್ ಯಾವ ಥರ ಮಾಡಬೇಕು, ನೀಟಾಗಿ ಒಮ್ಮೆ ಐರನ್ ಮಾಡಿದರೆ ಪದೇ ಪದೇ ಐರನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಐರನ್ ಮಾಡಿದರೂ ಕುತ್ಕೊಳ್ತಾ ಇರೋದಿಲ್ಲ. ಅದು ಎಲ್ಲನೂ ಟಿಪ್ಸ್ ಇರ್ತೈತಿ. ಹಾಗೆ ಎಲ್ಲನೂ ನಾನು ಒನ್ ಡೇ ಮಾಸ್ಟರ್ ಕ್ಲಾಸ್ ಇಟ್ಟಿದ್ದೀನಿ. 27 ತಾರೀಕು ಒನ್ ಡೇ ಮಾಸ್ಟರ್ ಕ್ಲಾಸ್ ಇಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಬರ್ಬೋದು, ಬೇರೆ ಕಡೆ ಇದ್ದವರು ಬರ್ಬೋದು. ಅವತ್ತು ಅಂದರೆ ಬೇರೆ ಕಡೆ ಇದ್ರೂ ಊಟ ನಾವೇ ಕೊಡ್ತೀವಿ ಮಧ್ಯಾಹ್ನ, ಬರ್ಬೋದು ನೋಡಿ. ತುಂಬ ಇವಾಗ ಸ್ಟಿಚ್ ಮಾಡಿದ್ದೀನಿ. ಪ್ರೀ ವೆಡ್ಡಿಂಗ್ ಡ್ರೆಸ್ ಆಯಿತು, ಡೈಲಿ ಇದೇ ಆಗ್ತಾಯಿದೆ. ಒಂದು ಡ್ರೆಸ್ ರೆಡಿ ಆಗ್ಬೇಕಾದ್ರೆ ಒನ್ ಡೇ ಬೇಕಾಗತ್ತಾ, ಆ ಥರ ಆಗ್ತಾಯಿದೆ ಇವಾಗ. ಶ್ರಾವಣ ಮತ್ತು ಪಂಚಮಿ ಹಾಗೆ ವರಮಹಾಲಕ್ಷ್ಮಿ ಈ ಥರ ಹಬ್ಬಗಳೆಲ್ಲ ಬಂದು ಅಲ್ವಾ, ಎಲ್ಲರಿಗೂ ಸ್ಟಿಚ್ ಮಾಡಿ ಕೊಡಬೇಕು. ಅದಕ್ಕೆ ಹೇಳಿದ್ದೀನಿ ಬ್ಲೌಸ್ ಬೇಗ ಬೇಗ ಸ್ಟಿಚ್ ಮಾಡಿಕೊಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ. ಡೈಲಿ ಏನಿಲ್ಲ ಅಂದರೂ ಒಂದು 7-8 ಬ್ಲೌಸ್ ಹೊಲಿಬೋದು. ಅದಕ್ಕೆ ಒಮ್ಮೆ ಕಟ್ ಮಾಡಿಟ್ನಂದ್ರೆ 7-8 ನಾನು ಹೊಲಿತೀನಿ. ಒನ್ ಡೇ ಎಲ್ಲ ಫುಲ್ಲೆಲ್ಲ ಕಟ್ ಮಾಡ್ಕೊಳ್ತೀನಿ. ಒಂದು 20 ಬ್ಲೌಸ್ ಕಟ್ ಮಾಡ್ಕೊಳ್ತೀನಿ, 2 ದಿನ ಸ್ಟಿಚ್ ಮಾಡ್ಕೊಳ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇದೇ ತುಂಬಾ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು, ಇದೇ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇವೆಲ್ಲ ಪ್ರೀ ವೆಡ್ಡಿಂಗ್ ಡ್ರೆಸ್ದು ಏನೈತಲ್ಲ ಆಗಸ್ಟ್ ಒಳಗೆ ನಮಗೆ ಬೇಕಂತ ಆರ್ಡ್ರ್. ಅಂದರೆ ಇವಾಗ ಬಟ್ಟೆ ಅದಾವ ಕಡಿಮೆ ಇದ್ದು ನನ್ನ ಕಡೆ, ಅದಕ್ಕೆ ಜಾಸ್ತಿ ಸ್ಟಿಚ್ ಮಾಡಿ ಬೇರೆ ಬೇರೆ ಕಲೆಕ್ಷನ್ ಮಾಡಿ ಅಂತ ಫೋಟೋಗ್ರಾಫರ್ ಎಲ್ಲರೂ ಹೇಳಿದರು. ಅದಕ್ಕೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ, ಒಂದೊಂದು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಈ ವಾರದಲ್ಲಿ ಒಂದು 5 ಫ್ರಾಕ್ ಅಷ್ಟು ರೆಡಿ ಮಾಡಿದ್ದೀನಿ. ಇನ್ನು ಬಟ್ಟೆಗಳು ಬೇರೆ ಬೇರೆ ಕಲರ್ ತಂದು ಸ್ಟಿಚ್ ಮಾಡಬೇಕು. ನಿಮಗೂ ಬೇಕಾದ್ರೆ ಅವೈಲೇಬಲ್ ಇದೆ ನೋಡಿರಿ, ರೆಂಟಿಗೆ ಬೇಕಾದ್ರೆ ಅವೈಲೇಬಲ್ ಇದೆ. ಮತ್ತು ಬೇಕಂದು ಕೂಡ ಸ್ಟಿಚ್ ಮಾಡಿ ಕೊಡ್ತೀವಿ. ಅದು ಎಲ್ಲ ಇಲ್ಲೆಲ್ಲ ಬಂದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಯಾಕಂದ್ರೆ ನೈಟೆಲ್ಲ ಹಂಗಂಗೆ ಎಲ್ಲ ಬಿಟ್ಟು ಬಂದಿರ್ತೀವಿ. ಬೆಳಗ್ಗೆ ಇದ್ದ ಎನರ್ಜಿ ಸಾಯಂಕಾಲ ಅಷ್ಟು ಇರಲ್ಲ. ಯಾಕಂದ್ರೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡಬೇಕಂದ್ರೆ ತುಂಬಾ ಸುಸ್ತಾಗ್ತಾ ಇರ್ತೈತಿ. ಇವಾಗ ನೋಡಿ ಎಲ್ಲ ಇಷ್ಟೆಲ್ಲ ಒಳಗಡೆದು ಹೊರಗಡೆದು ಇಷ್ಟೆಲ್ಲ ಕಸ ಆಯಿತು. ಇವಾಗೆಲ್ಲ ತುಂಬಿಟ್ಟು ಹೋಗೋದು. ಯಾಕಂದರೆ ಇವತ್ತು ಬೆಳಗ್ಗೆ ಸ್ಟಿಚ್ ಮಾಡೋಕ್ಕೆ ಬರಲೇ ಇಲ್ಲ. ಯಾಕೋ ಸ್ವಲ್ಪ ನಿನ್ನೆ ಅಂದರೆ ಫ್ರಾಕ್ ಹೊಲದಿನ ತುಂಬಾ ಸುಸ್ತಾಗ್ತಾ ಇರ್ತೈತಿ. ಅದಕ್ಕೆ ಸ್ವಲ್ಪ ಮಲ್ಕೊಂಡ್ಬಿಟ್ಟೆ ನಾನು, ಇಲ್ಲ ಅಂಥೇಳಿ. ಯಾಕಂದ್ರೆ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಅಷ್ಟೊಂದು ಸುಸ್ತಾಗಲ್ಲ. ಫ್ರಾಕ್ ಅಂತಂದ್ರೆ ತುಂಬಾ ಲಾಂಗ್ ಎಲ್ಲ ಇಟ್ಟು ಕಟ್ ಮಾಡಿ ಸ್ಟಿಚ್ ಮಾಡಿ ಎಲ್ಲ ಮಾಡಬೇಕಲ್ವ. ಅದರ ಜೊತೆಗೆ ಆನ್ಲೈನ್ ಕ್ಲಾಸ್ ಈ ಥರ ಇರತೈತಿ. ಅದಕ್ಕೆ ಎಲ್ಲ ಕೂಡ ಇದಾಗ್ತಾ ಇರ್ತೈತಿ. ಇವೆಲ್ಲನೂ ತುಂಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಸ್ಟಿಚ್ ಮಾಡೋಕೆ ಕೂತ್ಕೊಳ್ತೀನಿ. ಯಾಕಂದರೆ ಕ್ಲೀನ್ ಇತ್ತಂದರೆ ನಮಗೂ ಚಲೋ ಅಲ್ವ. ಅದಕ್ಕೆ ಕ್ಲೀನ್ ಮಾಡಿಬಿಟ್ಟೆ
ಕುಂದಿರ್ತಾ ಇದ್ದೀನಿ. ಇದು ಒಂದು ತಾಸು 1.5 ತಾಸಿದೆ ಕೆಲಸ ಆಗ್ತಾಯಿದೆ ನನಗೆ ಇವಾಗ. ಇದೊಂದು ಎಲ್ಲ ಕೆಲಸ ಎಕ್ಸ್ಟ್ರಾ ಆಗ್ತಾಯಿದೆ ನೋಡಿ. ತೆಳಗಿಂದೆಲ್ಲನೂ ಪಾರ್ಲರ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ಇದೇ 1 ತಾಸು 1.5 ತಾಸು ಇದೇ ಹೋಗ್ತಾಯಿದೆ ಟೈಮ್. ಅದಕ್ಕೆ ಎಲ್ಲರೂ ಹೇಳ್ತಾಯಿದ್ರು ಕೆಲಸಕ್ಕೆ ಹಚ್ಕೊಳ್ಳಿ ಅಂಥೇಳಿ. ಇನ್ನು ಮುಂದೆ ನೋಡಬೇಕು, ಯಾಕಂದ್ರೆ ಅವ್ರಿಗೊಂದು ಹೇಳಬೇಕು ಮೇಲೆ 2 ಫ್ಲೋರ್ದು ಒರೆಸಿ ಕಸ ಇದು ಮಾಡಿ ಅಂತ. ಯಾಕಂದರೆ ಬೆಳಗ್ಗೆ ಬಂದು ಮಾಡಿದರೆ ಚೆನ್ನಾಗಿರುತ್ತೆ, ಲೇಟ್ ಮಾಡಿ ಬಂದರೆ ಅಷ್ಟೊಂದು ಚೆನ್ನಾಗಿರೋಂಗಿಲ್ಲ. ಹಂಗೆ ಕೇಳಿಬಿಟ್ಟು ಮಾಡಿಸ್ತೀನಿ. ಇವಾಗ ಕ್ಲೀನ್ ಆಯ್ತಲ್ವ, ಇವಾಗ ಸ್ಟಿಚಿಂಗ್ ಮಾಡಲಿಕ್ಕೆ ಕೂತ್ಕೊಳ್ಬೇಕು. ಪಂಚಮಿಗೆ ಇವಾಗ ಲೆಹಂಗಾ ಬ್ಲೌಸ್ ಕೂಡ ತುಂಬ ಬಂದಿದ್ದಾವೆ, ಅವನು ಕೂಡ ಸ್ಟಿಚ್ ಮಾಡಬೇಕು. ಈ ರೀತಿ ಎಲ್ಲ ಕ್ಲೀನ್ ಆಯಿತು. ಇವಾಗ ವರ್ಕ್ ಹಾಕ್ತಾಯಿದ್ದೀನಿ ನೋಡಿರಿ. ವರ್ಕನ್ನು ಹಾಕಿಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಇದರ ಜೊತೆಗೆ ಏನೆಲ್ಲ ಮಾಡ್ತಾಯಿದ್ದೀವಿ. ಹಾಗೆ ಇವಾಗ ಕೆಲಸಕ್ಕೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಒಂದಿಬ್ಬರನ್ನ ಕರೆಕ್ಟಾಗಿ ಅವ್ರಿಗೆ ಸ್ಟಿಚಿಂಗ್ ಕಲಿಸ್ಬಿಟ್ಟು, ಸ್ಟಿಚಿಂಗ್ ಅಷ್ಟೇ, ಕಟ್ಟಿಂಗ್ ಅಂದರೆ ಇವಾಗ ಕಟ್ಟಿಂಗ್ ಎಲ್ಲ ನಾನೇ ಮಾಡಿಕೊಡ್ತೀನಿ. ಸ್ಟಿಚಿಂಗ್ ಒಂದು ಪರ್ಫೆಕ್ಟಾಗಿ ಮಾಡಬೇಕು. ಇದು ಲೆಹಂಗಾ ನೋಡಿರಿ, ಲೆಹಂಗಾ ಮೆಜರ್ಮೆಂಟ್ ಅವರಿಗೆ ಹೇಳ್ತಾ ಇದ್ದೀನಿ ಯಾವ ಥರ ಅಂಥೇಳಿ, ಎಷ್ಟು ಇಟ್ಟು ಕಟ್ಟಿಂಗ್ ಮಾಡ್ಕೋಬೇಕು, ಯಾವ ಥರ ಹಾಕಬೇಕು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಅವರಿಗೆ. ಇವತ್ತು ಸ್ವಲ್ಪ ಲೆಹಂಗಾ ಕಟ್ಟಿಂಗ್ ಆಗಿ ಇವಾಗ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿಬಿಟ್ಟೆ ನಾನು ಕೆಳಗಡೆ ಬಂದು ಇದನ್ನು ಕಟ್ಟಿಂಗ್ ಮಾಡ್ತಾಯಿದ್ನಿ. ಯಾಕಂದರೆ ಇವಾಗ ಒಂದು ಸ್ಟಿಚ್ ಆಯಿತು, ಇವಾಗ ಅರ್ಜೆಂಟ್ ಇತ್ತು, ಅವ್ರದ್ದು ಕೊಡಬೇಕಾಗಿತ್ತು. ಅದಕ್ಕೆ ಅದು ಬೆಂಗಳೂರು ಹೋಗಬೇಕಾಗಿತ್ತು ನೋಡಿರಿ ಪಾರ್ಸೆಲ್ಲ. ಅದಕ್ಕೆ ಅದನ್ನು ರೆಡಿ ಮಾಡಿಬಿಟ್ಟು ಇವಾಗ ನಾಳೆ ಬೆಳಗ್ಗೆ ಹಾಕಬೇಕು ಅವರಿಗೆ. ಅದಕ್ಕೆ ಇವಾಗ ರೆಡಿ ಮಾಡಿ ಲೆಹಂಗಾ ಕಟ್ಟಿಂಗ್ ಮಾಡಲಿಕ್ಕೆ ಬಂದೆ. ಇವಾಗ ಅವ್ರದ್ದೆಲ್ಲ ಬಟ್ಟೆ ಐರನ್ ಮಾಡಿಬಿಟ್ಟು ರೆಡಿ ಮಾಡಬೇಕು. ಬೆಳಗ್ಗೆ ಮಾಡ್ತೀನಿ. ಇವಾಗ ಇದನ್ನು ಸ್ಟಿಚ್ ಮಾಡಬೇಕು ನಾನು ಲೆಹಂಗಾ. ತುಂಬಾ ಪ್ರಾಬ್ಲಮ್, ಯಾಕಂದರೆ ಎಲ್ಲ ಮೆಜರ್ಮೆಂಟ್ ತಕ್ಕಂತೆ ನಾನು ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಮಾಡ್ತೀನಿ. ಮೆಜರ್ಮೆಂಟ್ ಹಾಕ್ಕೊಂಡು ಈ ಥರ ಮೆಜರ್ಮೆಂಟ್ ಹಾಕ್ಕೊಂಡೇ ನಾನು ಲೆಹಂಗಾ ಪ್ಲೇಟ್ಸನ್ನು ಮಾಡ್ತೀನಿ. ಮಾಡಿ ಐರನ್ ಮಾಡಿ ಎಲ್ಲ ಸ್ಟಿಚ್ ಮಾಡಿಕೊಂಡು ಮುಗಿಸೋಷ್ಟೊತ್ತಿಗೆ ತುಂಬಾ ಕಷ್ಟ ಇರ್ತೈತಿ. ಅಂದರೆ ಇವಾಗ ಯಾವ ಥರ ಲೆಹಂಗಾ ರೆಡಿ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಇರ್ತೈತಿ. ವಿಡಿಯೋ ಇಷ್ಟ ಆಗೈತೆ ಅಂತ ನನ್ನ ಭಾವನೆ. ಇಷ್ಟ ಆದರೆ ಲೈಕ್, ಶೇರು, ಸಬ್ಸ್ಕ್ರೈಬ್.